ಪ್ರಸಾದದಲ್ಲಿ ನಮಗಾಗಿ ಚಿತ್ತೈಸಿರುವ ಪ್ರಭು ಯೇಸುವೆ, ನಿಮ್ಮನ್ನು ಪೂಜಿಸಿ ವಂದಿಸಿ ಆರಾಧಿಸಿ ಸ್ತುತಿ ಸ್ತೋತ್ರ ಮಾಡುತ್ತಾ ಕೃತಜ್ಞರಾಗಿ ಅರ್ಪಿಸಿಕೊಳ್ಳುತ್ತೇವೆ. ಇಂದಿನ ಶುಭ ಸಂದೇಶದಲ್ಲಿ ಧಾರಾಳವಾಗಿ ಕ್ಷಮೆ ನೀಡಲು ನಿಮ್ಮ ಕರುಣೆಯ ವ್ಯಾಪ್ತಿಗೆ ನಮ್ಮನ್ನು ಆಹ್ವಾನಿಸುತ್ತೀರಿ. 7 ಸಲ ಅಲ್ಲ 7 ಸಲ ಕ್ಷಮಿಸಬೇಕು ಎಂದು ಆದೇಶ ನೀಡುತ್ತೀರಿ. ನಾವು ಮುಕ್ತವಾಗಿ ಧಾರಾಳದಿಂದ ಕ್ಷಮೆ ನೀಡುವುದಕ್ಕೆ ಬದಲಾಗಿ ಮುಕ್ತವಾಗಿ ಧಾರಾಳದಿಂದ ಪಾಪದಲ್ಲಿ ಬೀಳುತ್ತೇವೆ. ಇದನ್ನು ಮರೆತು ನಿಮ್ಮ ಆ ಕರುಣೆಯ ಪರಿಸರಕ್ಕೆ ನಮ್ಮನ್ನೇ ಸಮರ್ಪಿಸಿಕೊಳ್ಳುವ ವಿಶೇಷ ವರಪ್ರಸಾದಗಳನ್ನು ನಮಗೆ ಸಿರಿಸಿರಿ. ನಿಮ್ಮ ಧಾರಾಳತನದಲ್ಲಿಯೂ ನಿಮ್ಮ ಕರುಣೆ ಮತ್ತು ದಯೆಯಲ್ಲೂ ನಾವು ಭಾಗಿಯಾಗುವಂತೆ ನಮಗೆ ಕೃಪೆ ನೀಡಿರಿ. ಹಾಗೂ ಇಡೀ ವಿಶ್ವವನ್ನು ಈ ಕರೋನಾ ಸೋಂಕಿನಿಂದ ವಿಮುಕ್ತಗೊಳಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ನಮಗೆ ಬೇಕಾದ ನಿಮ್ಮ ನೆರವು ಮತ್ತು ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿರಿ. ಮಾತೆ ಮರಿಯಮ್ಮನವರ ಬಿನ್ನಗಳ ಮುಖಾಂತರ, ಸಂತ ಜೋಸೆಫರ ಬಿನ್ನಗಳ ಮುಖಾಂತರ, ಸಂತ 10ನೇ ಭಕ್ತಿನಾಥರ ಮುಖಾಂತರ ನಮಗೆ ಬೇಕಾದ ಎಲ್ಲ ಆಧ್ಯಾತ್ಮಿಕ ಕೊಡುಗೆಗಳು ಲಭಿಸುವಂತಾಗಲಿ. ಆಮೇಲೆ
ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮರಹಸ್ಯವನ್ನು ಆರಾಧಿಸಿ ಆದ್ದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತೋಷ ಉಲ್ಲಾಸ ಸಂಗೀತದಿಂದ ಆಲಯ ಸೇರೋಣ, ಯೇಸುವ ಸ್ತುತಿಸೋಣ, ವಂದಿಸಿ ನಮಿಸೋಣ, ಯೇಸುವ ಸ್ತುತಿಸೋಣ, ವಂದಿಸಿ ನಮಿಸೋಣ. ಓ ದೇವನಿಂದ ವರವ ಕೋರಿ ಸನ್ನಿಧಿ ಸೇರಿದೆವು, ಓ ದೇವನಿಂದ ವರವ ಕೋರಿ ಸನ್ನಿಧಿ ಸೇರಿದೆವು. ಕ್ಷಮಿಸಿ ಎನ್ನ ಹರಸಿ ಎನ್ನ ಪಾವನಗೊಳಿಸೆನ್ನ, ಪಾವನಗೊಳಿಸೆನ್ನ. ಸಂತೋಷ ಉಲ್ಲಾಸ ಸಂಗೀತದಿಂದ ಆಲಯ ಸೇರೋಣ, ಯೇಸುವ ಸ್ತುತಿಸೋಣ, ವಂದಿಸಿ ನಮಿಸೋಣ, ಯೇಸುವ ಸ್ತುತಿಸೋಣ, ವಂದಿಸಿ ನಮಿಸೋಣ. ಆತ್ಮೀಯರೇ, ನಿಮ್ಮೆಲ್ಲರಿಗೂ ವರ್ಷದ 24ನೇ ಸಾಧಾರಣ ಭಾನುವಾರದ ಆನ್ಲೈನ್ ಬಲಿಪೂಜೆಗೆ ಸುಸ್ವಾಗತ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯೋ, ಪವಿತ್ರಾತ್ಮರ ನ್ಯೂನ್ಯತೆಯೋ ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ದಿವ್ಯ ಬಲಿ ಪೂಜೆಯಲ್ಲಿ ಯೋಗ್ಯವಾಗಿ ಭಾಗಿಯಾಗುವಂತೆ ನಮ್ಮ ತಪ್ಪನ್ನೊಪ್ಪಿ ದೇವರ ಕರುಣೆಗಾಗಿ ಬೀಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಪಾಪವೇ. ಆದುದರಿಂದ ಸದಾ ಕನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು
ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವದೆಡೆಗೆ ಕರೆದೊಯ್ಯಲಿ. ಆಮೆನ್. ಸ್ವಾಮಿ ದಯೆ ತೋರಿ, ಪ್ರಭು ಕ್ರಿಸ್ತರೇ ದಯೆ ತೋರಿ. ಸ್ವಾಮಿ ದಯೆ ತೋರಿ, ಪ್ರಭು ಕ್ರಿಸ್ತರೇ ದಯೆ ತೋರಿ. ಸ್ವಾಮಿ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ. ಸ್ವಾಮಿ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ. ಮಹಿಮೆ 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 ಮಹಿಮೆ. ಮಹುನತದಿ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ಮೌನದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ದೇವನಿಗೆ ಪಿತ ದೇವನಿಗೆ ಸೃಷ್ಟಿಕರ್ತನಿಗೆ ಮಹಿಮೆ. ದೇವರಿಗೆ ಪಿತ ದೇವರಿಗೆ ಸೃಷ್ಟಿಕರ್ತನಿಗೆ ಮಹಿಮೆ. ಇಂದಿಗೂ ಎಂದೆಂದಿಗೂ ಇಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ, ಯುಗ ಯುಗಕ್ಕೂ ಮಹಿಮೆ. ಮಹೋನ್ನತದಿ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ಕ್ರಿಸ್ತನಿಗೆ ಯೇಸು ಕ್ರಿಸ್ತನಿಗೆ ದೇವಕುವರನಿಗೆ ಮಹಿಮೆ. ಕ್ರಿಸ್ತನಿಗೆ ಯೇಸು ಕ್ರಿಸ್ತನಿಗೆ ದೇವಕುಮಾರನಿಗೆ ಮಹಿಮೆ. ಇಂದಿಗೂ ಎಂದೆಂದಿಗೂ ಇಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ, ಯುಗ ಯುಗಕ್ಕೂ ಮಹಿಮೆ. ಮಹೋನ್ನತದಿ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ಆತ್ಮನಿಗೆ ಪವಿತ್ರಾತ್ಮನಿಗೆ ಪರಿಶುದ್ಧದಾತನಿಗೆ ಮಹಿಮೆ. ಆತ್ಮನಿಗೆ ಪವಿತ್ರಾತ್ಮನಿಗೆ ಪರಿಶುದ್ಧದಾತನಿಗೆ ಮಹಿಮೆ. ಇಂದಿಗೂ ಎಂದೆಂದಿಗೂ ಇಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ, ಯುಗ ಯುಗಕ್ಕೂ ಮಹಿಮೆ. ಮಹೋನ್ನತದಿ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ಮೌನದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ಮಹಿಮೆ 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 ಮಹಿಮೆ
ಮಹಿಮೆ ಮಹಿಮೆ ಮಹಿಮೆ ಮಹಿಮೆ ಮಹಿಮೆ ಮಹಿಮೆ ಮಹಿಮೆ ಮಹಿಮೆ ಮಹಿಮೆ ಪ್ರಾರ್ಥಿಸೋಣ. ಸಮಸ್ತವನ್ನು ಸೃಷ್ಟಿಸಿ ಪರಿಪಾಲಿಸುವ ದೇವರೇ, ನಮ್ಮನ್ನು ಈಕ್ಷಿಸಿರಿ. ನಿಮ್ಮ ಅಪಾರವಾದ ದಯೆಯನ್ನು ಅನುಭವಿಸಿ ಅದನ್ನು ನಮ್ಮ ಜೀವನಗಳಲ್ಲಿ ಅಳವಡಿಸಿಕೊಂಡು ನಾವು ಧಾರಾಳವಾಗಿ ನಿಮ್ಮ ಆಜ್ಞೆಯನ್ನು ಅನುಸರಿಸುವಂತೆ ಕೃಪೆ ನೀಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದ್ವೇಷ ಪ್ರತೀಕಾರ ಸಾಧಿಸುವವರು ಸರ್ವೇಶ್ವರನ ಕೋಪಾಗ್ನಿಗೆ ತುತ್ತಾಗುವರು. ಪರರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಸರ್ವೇಶ್ವರನು ನಮ್ಮ ಪಾಪಗಳನ್ನು ಕ್ಷಮಿಸುವುದಿಲ್ಲ. ಕೋಪ ದ್ವೇಷವನ್ನು ಮರೆತು ಪರರ ತಪ್ಪುಗಳನ್ನು ಕ್ಷಮಿಸಲು ಈ ವಾಚನ ಕರೆ ನೀಡುತ್ತದೆ. ಸಿರಾಕನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ಸಿಟ್ಟು ಸಿಡುಬುಗಳು ಹೇಯವಾಗುವುಗಳು, ಅವೆರಡೂ ಇರುವುವು ಪಾಪಾತ್ಮನಳು. ಪ್ರತೀಕಾರ ಮಾಡುವವನು ಸರ್ವೇಶ್ವರನಿಂದ ಪ್ರತೀಕಾರ ಹೊಂದುವನು. ಅವನ ಪಾಪಗಳನ್ನು ಸರ್ವೇಶ್ವರ ಸದಾ ಮನಸ್ಸಿನಲ್ಲಿಟ್ಟುಕೊಳ್ಳುವರು. ಕ್ಷಮೆ ನೀಡು ನಿನ್ನ ನೆರೆಯವನು ಮಾಡಿದ ತಪ್ಪಿಗೆ. ನೀನು ಪ್ರಾರ್ಥಿಸುವಾಗ ಕ್ಷಮೆ ದೊರಕುವುದು ನಿನ್ನ ಪಾಪಗಳಿಗೆ. ನೆರೆಯವನ ಮೇಲೆ ಮುನಿಸಿಟ್ಟುಕೊಂಡರೆ ದೇವರಿಂದ ಕ್ಷಮೆ ಹೊಂದಲು ಆದೀತೆ? ತನ್ನಂಥ ಮನುಷ್ಯನ ಮೇಲೆ ಅವನಿಗೆ ಕರುಣೆ ಇಲ್ಲದಿರೆ ಬೇಡಿಕೊಂಡರೆ ಪಾಪ ಮನ್ನಣೆ ಪಡೆಯುವನೇ? ಕೇವಲ ನರಮಾನವನಾದವನು ಇಂಥ ಸಿಟ್ಟು ಸಿಡುಕೊಂಡರೆ ಇವನು ಪಾಪಗಳಿಗೆ ದೋಷ ಪರಿಹಾರ ಮಾಡುವವರು ಯಾರಿದ್ದಾರೆ? ನಿನ್ನ ಅಂತ್ಯಕಾಲವನ್ನು ಸ್ಮರಿಸಿಕೊಂಡು ಹಗೆತನವನ್ನು ತೊರೆದು ಬಿಡು. ಸಾವು ಮರಣಗಳನ್ನು ನೆನೆದು ದೇವರ ಆಜ್ಞೆಗಳನ್ನು ಪಾಲನೆ ಮಾಡು. ದೇವರ ಆಜ್ಞೆಗಳನ್ನು ಸ್ಮರಿಸಿಕೊಂಡು ನೆರೆಯವನ ಮೇಲೆ ಮುನಿಸಬೇಡ. ಮಹೋನ್ನತನ ಒಡಂಬಡಿಕೆಯನ್ನು ಸ್ಮರಿಸಿಕೊಂಡು ತಪ್ಪು ನೆಪಗಳನ್ನು ವೀಕ್ಷಿಸಬೇಡ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು, ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು. ನನ್ನ ಅಂತರಂಗವೇ ಭಜಿಸು ಆತನ
ಸಹನಶೀಲನು ಪ್ರೀತಿಮಯನು ಆತನು ತಪ್ಪು ಸದಾ ಹುಡುಕುವ ಆತನಲ್ಲ, ನಿತ್ಯ ಕೋಪ ಇಟ್ಟುಕೊಳ್ಳುವವನೇ ಅಲ್ಲ. ನಿತ್ಯ ಕೋಪ ಇಟ್ಟುಕೊಳ್ಳುವವನೇ ಅಲ್ಲ. ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು, ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು, ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು, ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು. ಕ್ರಿಸ್ತನಲ್ಲದೆ ನಮ್ಮ ಅಸ್ತಿತ್ವ ನಾವು ಜೀವಿಸಿದರು, ಸತ್ತರೂ ಕ್ರಿಸ್ತನಿಗಾಗಿಯೇ. ಕಾರಣ ಕ್ರಿಸ್ತ ನಮಗಾಗಿ ಮತ್ತು ಮನುಕುಲಕ್ಕಾಗಿ ಶಿಲ್ಪೆ ಮೇಲೆ ಪ್ರಾಣಾರ್ಪಣೆ ಮಾಡಿದರು. ಹಾಗಾಗಿ ನಾವು ಒಬ್ಬರನ್ನೊಬ್ಬರು ಸಹಿಸಿಕೊಂಡು ಪರಸ್ಪರ ಪ್ರೀತಿಯಿಂದ ಜೀವಿಸಬೇಕು ಎಂದು ಈ ವಾಚನ ಕರೆ ನೀಡುತ್ತದೆ. ಸಂತ ಪೌಲ ರೋಮನರಿಗೆ ಬರೆದ ಪತ್ರದಿಂದ ಇಂದಿನ 2ನೆಯ ವಾಚನ. ಸಹೋದರರೇ, ನಮ್ಮಲ್ಲಿ ಯಾರೂ ತನಗಾಗಿ ಬದುಕುವುದಿಲ್ಲ, ತನಗಾಗಿಯೇ ಸಾಯುವುದಿಲ್ಲ. ನಾವು ಬದುಕಿದರೂ ಪ್ರಭುವಿಗಾಗಿಯೇ, ಸತ್ತರೂ ಅವರಿಗಾಗಿಯೇ. ನಾವು ಬದುಕಿದರೂ ಸತ್ತರೂ ಪ್ರಭುವಿಗೆ ಸೇರಿದವರು. ಏಕೆಂದರೆ ಸತ್ತವರಿಗೂ ಬದುಕುವವರಿಗೂ ಪ್ರಭುವಾಗಬೇಕೆಂಬ ಉದ್ದೇಶದಿಂದಲೇ ಕ್ರಿಸ್ತ ಯೇಸು ಸತ್ತು ಜೀವಂತರಾದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, hallelujah, hallelujah. Hallelujah, hallelujah, hallelujah. Hallelujah, hallelujah, hallelujah. Hallelujah, hallelujah, hallelujah. ದೇವರ ಪ್ರೀತಿ ಮನುಜರ ನಡುವೆ ಮೇಲಿಂದ ಬಂದಿತು. ಆತನ ಪ್ರೀತಿ ಪ್ರೀತಿಯ ಜ್ಯೋತಿ ಬಾಳಲು ಬೆಳಗಿತು. ದೇವರ ಪ್ರೀತಿ Hallelujah, hallelujah, hallelujah. Hallelujah, hallelujah, hallelujah. Hallelujah, hallelujah, hallelujah. Hallelujah, hallelujah, hallelujah. ಪ್ರಭು ಪಾಪ್ಯಾದ ನಾನು ನಿಮ್ಮ ಶುಭ ಸಂದೇಶವನ್ನು ಯೋಗ್ಯವಾಗಿ ಪ್ರಕಟಿಸುವಂತೆ ನನ್ನ ಹೃದಯವನ್ನು ವದನವನ್ನು ಪರಿಶುದ್ಧಗೊಳಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಪೇತ್ರನು ಯೇಸುವಿನ ಬಳಿಗೆ ಬಂದು, ಸ್ವಾಮಿ, ನನಗೆ ವಿರುದ್ಧ ದ್ರೋಹ ಮಾಡುತ್ತಾ ಇರುವ ನನ್ನ ಸಹೋದರನನ್ನು
ಎಷ್ಟು ಸಲ ಕ್ಷಮಿಸಬೇಕು? 7 ಸಲವೇ ಎಂದು ಕೇಳಿದನು. 7 ಸಲವಲ್ಲ, 70 ಸಲ ಕ್ಷಮಿಸಬೇಕು ಎಂದು ನಾನು ನಿನಗೆ ಒತ್ತಿ ಹೇಳುತ್ತೇನೆ ಎಂದು ಯೇಸು ಉತ್ತರವಿತ್ತರು. ಯೇಸು ತಮ್ಮ ಮಾತನ್ನು ಮುಂದುವರಿಸುತ್ತಾ ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಲಿಕೆ ಅನ್ವಯಿಸುತ್ತದೆ. ಒಬ್ಬ ರಾಜನು ಇದ್ದ. ಅವನು ತನ್ನ ಸೇವಕರಿಂದ ಲೆಕ್ಕ ಕೇಳಲು ನಿರ್ಧರಿಸಿದ. ಲೆಕ್ಕ ತೆಗೆದುಕೊಳ್ಳಲು ಆರಂಭಿಸಿದಾಗ 10,000 ಚಿನ್ನದ ನಾಣ್ಯಗಳನ್ನು ಸಾಲವಾಗಿ ತರಬೇಕಾಗಿದ್ದ ಒಬ್ಬನನ್ನು ಅವನ ಸಮ್ಮುಖಕ್ಕೆ ಕರೆತರಲಾಯಿತು. ಆದರೆ ಸಾಲ ತೀರಿಸಲು ಅವನ ಕೈಯಲ್ಲಿ ಹಣವಿರಲಿಲ್ಲ. ಆದುದರಿಂದ ಅವನಿಗಿದ್ದುದೆಲ್ಲವನ್ನು ಮಾತ್ರವಲ್ಲ, ಅವನನ್ನು ಅವನ ಮಡದಿ ಮಕ್ಕಳನ್ನು ಗುಲಾಮಗಿರಿಗೆ ಮಾರಿ ಸಾಲ ತೀರಿಸುವಂತೆ ರಾಜ ಆಜ್ಞಾಪಿಸಿದ. ಆಗ ಆ ಸೇವಕ ರಾಜನ ಕಾಲಿಗೆ ಬಿದ್ದು ಬೇಡಿಕೊಂಡ, ಸ್ವಲ್ಪ ಸೈರಿಸಿಕೊಳ್ಳಿ ಸ್ವಾಮಿ, ನಿಮ್ಮ ಸಾಲವನ್ನೆಲ್ಲ ತೀರಿಸಿಬಿಡುತ್ತೇನೆ ಎಂದು ಅಂಗಲಾಚಿದ. ರಾಜನಿಗೆ ಕನಿಕರ ಉಂಟಾಯಿತು. ಆ ಸೇವಕನನ್ನು ಬಿಡುಗಡೆ ಮಾಡಿ ಅವನ ಸಾಲವನ್ನು ಮನ್ನಿಸಿಬಿಟ್ಟ. ಆದರೆ ಅದೇ ಸೇವಕ ಹೊರಗೆ ಹೋದದ್ದೇ ತನಗೆ ಕೇವಲ 100 ಬೆಳ್ಳಿ ಕಾಸು ಸಾಲ ತೆರಬೇಕಾಗಿದ್ದ ಒಬ್ಬ ಜೊತೆ ಸೇವಕನನ್ನು ಎದುರುಗೊಂಡ. ಅವನನ್ನು ಹಿಡಿದು ನನಗೆ ಕೊಡಬೇಕಾದ ಸಾಲವನ್ನು ಈಗಲೇ ಕೊಟ್ಟು ತೀರಿಸು ಎಂದು ಕುತ್ತಿಗೆ ಇಸುಕಿದ. ಆಗ ಜೊತೆಗಾರ ಸ್ವಲ್ಪ ಸೈರಿಸಿಕೋ, ಕೊಟ್ಟು ಬಿಡುತ್ತೇನೆ ಎಂದು ಕಾಲಿಗೆ ಬಿದ್ದು ಕೇಳಿಕೊಂಡ. ಆದರೂ ಅವನು ಒಪ್ಪಲಿಲ್ಲ. ಅಷ್ಟು ಮಾತ್ರವಲ್ಲ, ಸಾಲ ತೀರಿಸುವ ತನಕ ಆ ಜೊತೆಗಾರನನ್ನು ಸೆರೆಗೆ ಹಾಕಿಸಿದ. ಇದೆಲ್ಲವನ್ನೂ ಕಂಡ ಅವನ ಇತರ ಸೇವಕರು ಬಹಳವಾಗಿ ನೊಂದುಕೊಂಡರು. ರಾಜನ ಬಳಿಗೆ ಹೋಗಿ ನಡೆದಿದ್ದೆಲ್ಲವನ್ನೂ ವಿವರಿಸಿದರು. ರಾಜನು ಅವನನ್ನು ಕರೆಯಿಸಿ, ಎಲ್ಲೋ ನೀಚ, ನೀನು ಬೇಡಿಕೊಂಡಿದ್ದರಿಂದ ಪೂರ್ತಿ ಸಾಲವನ್ನು ನಾನು ಮನ್ನಾ ಮಾಡಿದೆ. ನಾನು ನಿನಗೆ ದಯೆ ತೋರಿಸಿದಂತೆ ನೀನು ನಿನ್ನ ಜೊತೆಗಾರನಿಗೆ ದಯೆ ತೋರಿಸಬೇಕಿತ್ತಲ್ಲ ಎಂದು ಸಿಟ್ಟುಗೊಂಡ. ಬಳಿಕ ತನಗೆ ಬರಬೇಕಾಗಿದ್ದ ಸಾಲವನ್ನು ತೀರಿಸುವವರೆಗೂ ಅವನನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಿದ. ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ಸಹೋದರನನ್ನು ಮನಪೂರ್ವಕವಾಗಿ ಕ್ಷಮಿಸಬೇಕು, ಇಲ್ಲದಿದ್ದರೆ ಸ್ವರ್ಗದಲ್ಲಿರುವ ನನ್ನ ತಂದೆ ನಿಮಗೆ ಇದರಂತೆಯೇ ಮಾಡುವರು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ. ಆತ್ಮೀಯರೇ, ಕೀರ್ತನೆಗಳು 103ನೇ ಅಧ್ಯಾಯದಲ್ಲಿ ಪ್ರಭು ದಯಾಪೂರ್ಣನು, ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ ಎಂದು ಅವರ ಕರುಣೆಯ ಔದಾರ್ಯತೆಯನ್ನು ವರ್ಣಿಸಲಾಗಿದೆ. ಇಂದಿನ ವಾಚನ ವಿಧಿಗಳು ದೇವರ ಈ ಧಾರಾಳತನದ ದಯೆಯಲ್ಲಿ ನಾವು ಭಾಗಿಯಾಗಬೇಕು ಎಂಬ ವಿಶೇಷ ಕರೆಯನ್ನು ಹೊಂದಿದ್ದೇವೆ. ಆದರೆ ನಾವು ಮಾಡುವುದಾದರೆ ಏನು? ನಮಗೆ ವೈಯಕ್ತಿಕವಾಗಿ ನಮ್ಮ ಜೊತೆಯವರು, ನೆಂಟರಿಷ್ಟರು, ಆಪ್ತರು ತಪ್ಪು ಮಾಡಿದಾಗ ಅವರು ನನ್ನ ವಿರುದ್ಧ ಘೋರವಾದ ಪಾಪ ಮಾಡಿದ್ದಾರೆ, ನನ್ನ ಹೆಸರಿಗೆ ಕಳಂಕ ತಂದಿದ್ದಾರೆ, ನನ್ನ ಹೆಸರನ್ನು ನಾಶ ಮಾಡಿದ್ದಾರೆ. ಆದುದರಿಂದ ಇಂತಹವರಿಗೆ ಕ್ಷಮೆಯೇ ಇಲ್ಲ ಎಂದು ಸರ್ವೇ ಸಾಧಾರಣವಾಗಿ, ಸಲೀಸಾಗಿ ಹಾಗೂ ಉಚಿತವಾಗಿ ಹೇಳಿಬಿಡುತ್ತೇವೆ. ಇಂತಹ ಕಠಿಣವಾದ ವ್ಯಕ್ತಿಗಳಿಗೆ ಇಂದಿನ ಮೊದಲನೇ ವಾಚನ ಸಿರಾಕನು ಬರೆದ ಗ್ರಂಥದಲ್ಲಿ ಬಹಳ ಗಂಭೀರವಾದ ದೇವರ ವಾಕ್ಯಗಳನ್ನು ನೀಡಲಾಗಿದೆ. ನೀವು ದಯಾವಂತರಾಗಿ ಇರದಿದ್ದಲ್ಲಿ, ಇತರರನ್ನು ಕ್ಷಮಿಸದೆ ಹೋದಲ್ಲಿ ದೇವರು
ನಿಮ್ಮನ್ನು ಸಹ ಕ್ಷಮಿಸುವುದಿಲ್ಲ, ಕಠಿಣವಾದ ಶಿಕ್ಷೆಗೆ ಗುರಿಪಡಿಸುವರು ಎಂಬ ಅಂಶವನ್ನು ತಿಳಿಸಲಾಗಿದೆ. ಈಡನ್ ಪಾರ್ಕ್ ಎಂಬ ಒಂದು ಸ್ಥಳ, ಅಲ್ಲಿ ಒಂದು ಕಾಲೇಜ್. ಈ ಕಾಲೇಜಿನಲ್ಲಿ ಅನೇಕ ಜನರು ವ್ಯಾಸಂಗ ಮಾಡ್ತಾಯಿದ್ರು. ಈ ಕಾಲೇಜ್ಗೆ ಒಮ್ಮೆ ಸ್ಟುವರ್ಟ್ ಬ್ಲಾಕಿ ಎಂಬ ಹೆಸರುಳ್ಳ ಒಬ್ಬ ಉಪಾಧ್ಯಾಯರು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಬಂದರು. ಇವರು ಪಾಠ ಮಾಡ್ತಾ ಇರಬೇಕಾದ್ರೆ ತಮ್ಮ ತರಗತಿಯಲ್ಲಿ ವಿದ್ಯಾರ್ಥಿಗಳು ಓದುತ್ತಿರುವುದನ್ನು ನೋಡಿದ್ರು. ಎಲ್ಲರೂ ತಮ್ಮ ತಮ್ಮ ಬಲಗೈಗಳಲ್ಲಿ ಪುಸ್ತಕಗಳನ್ನು ಹಿಡಿದುಕೊಂಡು ಓದ್ತಾ ಇದ್ರು, ವ್ಯಾಸಂಗ ಮಾಡ್ತಾಯಿದ್ರು. ಆದರೆ ಒಬ್ಬ ವಿದ್ಯಾರ್ಥಿ ತನ್ನ ಎಡಗೈಯಲ್ಲಿ ಪುಸ್ತಕವನ್ನು ಹಿಡ್ಕೊಂಡಿದ್ದ. ಆಗ ಮಿಸ್ಟರ್ ಬ್ಲಾಕಿ ಬಹಳ ಗಡಸಾಗಿ ಆ ಹುಡುಗನ ಹತ್ರ ನೋಡಿ, ನಿನ್ನ ಪುಸ್ತಕವನ್ನು ಬಲಗೈಯಲ್ಲಿಟ್ಟುಕೋ ಎಂದು ಅರಚಿ ಹೇಳಿದರು. ಇದನ್ನು ಕೇಳಿದ ವಿದ್ಯಾರ್ಥಿ ಹಾಗೂ ತರಗತಿಯಲ್ಲಿದ್ದ ಎಲ್ಲ ವಿದ್ಯಾರ್ಥಿಗಳು ಸ್ತಬ್ಧರಾದರು. ಹಾಗೂ ಆ ವಿದ್ಯಾರ್ಥಿ ನಿಂತುಕೊಂಡ. ತನ್ನ ಭುಜದ ಮೇಲಿದ್ದಂತಹ ಒಂದು ಶಲ್ಯವನ್ನು ಸರಿಸಿ ಕೆಳಗಡೆ ಬಿಟ್ಟ ಹಾಗೂ ತನ್ನ ಭುಜವನ್ನು ಆ ಪ್ರೊಫೆಸರಿಗೆ ತೋರಿಸಿದ. ಅವನಿಗೆ ಬಲಗೈ ಇರಲೇ ಇಲ್ಲ, ಅಂಗವಿಕಲನಾಗಿದ್ದ. ಇದನ್ನು ಕಂಡ ಪ್ರೊಫೆಸರ್ ಬ್ಲಾಕಿ ಅವರ ಹೃದಯ ಒಡೆಯಿತು. ಅವರು ಎಲ್ಲ ವಿದ್ಯಾರ್ಥಿಗಳ ಮುಂದೆ ಕಣ್ಣೀರು ಬಿಟ್ಟರು. ಅವರು ಮೆಲ್ಲನೆ ಆ ವಿದ್ಯಾರ್ಥಿಯ ಬಳಿ ಹೋದರು. ಅವನ ಹೆಗಲ ಮೇಲೆ ಕೈ ಇಟ್ಟು, ನನ್ನನ್ನು ಕ್ಷಮಿಸಿಬಿಡು, ಪ್ಲೀಸ್ ಫರ್ಗಿವ್ ಮೀ ಎಂದರು. ಅವರ ನಮ್ರತೆಯು ಆ ಅಂಗವಿಕಲನಾಗಿದ್ದ ವಿದ್ಯಾರ್ಥಿಯನ್ನು ಸ್ಪರ್ಶಿಸಿತು. ನಂತರ ಈ ವಿದ್ಯಾರ್ಥಿ ಒಂದು ದಿನ ಒಂದು ಕೂಟದಲ್ಲಿ ತನ್ನ ಸಾಕ್ಷಿಯನ್ನು ಹಂಚುವಾಗ, ನನ್ನನ್ನು ದೇವರ ಬಳಿ ಮಾರ್ಗ ನಡೆಸಿದ್ದು ನನ್ನ ಉಪಾಧ್ಯಾಯ ಮಿಸ್ಟರ್ ಬ್ಲಾಕಿ. ಅವರು ನನ್ನ ಬಳಿ ಕ್ಷಮೆ ಕೇಳಿದಾಗಲೇ ನನ್ನ ಹೆಚ್ಚಾಗಿ ಆಕರ್ಷಿಸಿದರು. ಆನಂತರ ಅವರು ನನಗೆ ಯೇಸು ಕ್ರಿಸ್ತನ ಪ್ರೀತಿಯನ್ನು ತಿಳಿಸಿದಾಗ ನಾನು ನನ್ನ ಜೀವನವನ್ನು ಪ್ರಭು ಯೇಸುವಿಗೆ ಸರ್ವಸ್ವ ಒಪ್ಪಿಸಿಕೊಟ್ಟೆನು. ಅವರು ಕ್ಷಮೆ ಮರುಕ್ಷಣವೇ ಕೇಳಿದ ನನ್ನನ್ನು ದೇವರ ಕಡೆಗೆ ತಿರುಗಲು ಕಾರಣವಾಯಿತು ಎಂದು ಸಾಕ್ಷ್ಯ ನೀಡಿದನು. ಆತ್ಮೀಯರೇ, ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳುವುದು ಬಲಹೀನತೆಯ ಗುರುತಲ್ಲ. ತಪ್ಪನ್ನು ಒಪ್ಪಿಕೊಳ್ಳುವುದು ಕೀಳಾದ ಸಂಗತಿಯಲ್ಲ. ತಪ್ಪನ್ನು ಒಪ್ಪಿಕೊಳ್ಳುವುದು ನಿಜವಾದ ಬಲದ ಶಕ್ತಿಯ ಗುರುತಾಗಿದೆ ಎಂಬುದನ್ನು ಎಂದಿಗೂ ಮರೆಯದಿರಿ. ಕ್ಷಮೆ ಕೇಳುವುದರಿಂದ ನಮ್ಮ ಮನಸ್ಸು ಹಗುರವಾಗುತ್ತದೆ. ಇದೊಂದು ಸಾರಿ ಈ ತಪ್ಪನ್ನು ಮಾಡದಂತೆ ನಿಮ್ಮನ್ನು ಕಾಪಾಡುತ್ತದೆ. ಎಫೆಸರಿಗೆ ಬರೆದ ಪತ್ರ 4ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಸಂತ ಪೌಲರು, ಒಬ್ಬರಿಗೊಬ್ಬರು ಕ್ಷಮಿಸುವವರಾಗಿಯೂ ಇರಿ. ನೀವು ಸಂತೋಷದಿಂದ ಬಾಳಲು ಬಯಸುತ್ತೀರಾ? ಕ್ಷಮೆಯನ್ನು ಕೇಳುವುದಕ್ಕೂ ಕ್ಷಮೆಯನ್ನು ಕೊಡುವುದಕ್ಕೂ ತ್ವರೆ ಪಡಿರಿ. ಆಗ ನಿಜವಾದ ಸಮಾಧಾನವನ್ನು ಅನುಭವಿಸುವಿರಿ ಎಂದು ನಮ್ಮನ್ನು ಆ ಕ್ಷಮೆಯ ಉತ್ತಮವಾದ ಗುಣದೆಡೆಗೆ ಆಹ್ವಾನಿಸುತ್ತಾರೆ. ಆತ್ಮೀಯರೇ, ಯೇಸು ಶಿಲುಬೆಯಲ್ಲಿ ಅವಮಾನ ಹೊಂದಿ ಗಾಯಪಟ್ಟು
ಮರಣಕ್ಕೆ ಗುರಿಯಾಗಿ ತನ್ನ ಪ್ರಾಣವನ್ನು ಸಮರ್ಪಿಸುವ ಸಂದರ್ಭದಲ್ಲೂ ತಂದೆಯೇ ಇವರನ್ನು ಕ್ಷಮಿಸಿರಿ ಎಂದು ಪ್ರಾರ್ಥಿಸಿದರು. ಬಹಳ ಕಠಿಣವಾದ ಸನ್ನಿವೇಶದಲ್ಲೂ ಅತ್ಯಂತ ವೇದನೆಗಳನ್ನು ನಡುವೆಯೂ ಅದಕ್ಕೆ ಕಾರಣರಾದವರನ್ನು ಕ್ಷಮಿಸುವ ಸ್ವಭಾವ ಯೇಸು ಕ್ರಿಸ್ತರನ್ನು ಹೆಚ್ಚಳಪಡಿಸಿತು. ಕೆಲವು ಸಮಯಗಳಲ್ಲಿ ನಮ್ಮೊಳಗೆ ಇತರರನ್ನು ಸೇಡು ತೀರಿಸುವ ಮನೋಭಾವನೆ, ಕೆಡುಕಿಗೆ ಕೆಡುಕು ಮಾಡಬೇಕು ಎಂಬ ಯೋಚನೆ, ಇದು ಮನುಷ್ಯ ಸ್ವಭಾವ, ಹೌದು. ಆದರೆ ಪ್ರಭು ಯೇಸು ಕ್ರಿಸ್ತ ನರಾವತಾರ ತಾಳಿ ಶಿಲುಬೆಯಲ್ಲಿ ಮರಣ ಹೊಂದುವಾಗ ಶತ್ರುಗಳನ್ನು ಕ್ಷಮಿಸುವ ಮಾದರಿಯನ್ನು ನಮಗೆ ತೋರಿಸಿದ್ದಾರೆ. ನಿಮ್ಮನ್ನು ಪ್ರೀತಿಸುವಕ್ಕಾಗಿ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಜನಿಸಿದರು ಎಂದು ಪವಿತ್ರ ಗ್ರಂಥ ತಿಳಿಸುತ್ತದೆ. ಕ್ರಿಸ್ತ ತನ್ನ ಮರಣದ ಸಮಯದಲ್ಲೂ ಕ್ಷಮಿಸುವ ಸ್ವಭಾವವುಳ್ಳವರಾಗಿ, ಇದು ಕ್ರಿಸ್ತ ಬಿಟ್ಟು ಹೋದ ಹೆಜ್ಜೆಯ ಒಂದು ಬಲವಾದ ಜಾಡು. ನಿಮ್ಮಲ್ಲೂ ಅದು ಪ್ರತಿಬಿಂಬಿಸುವಂತೆ ಕ್ರಿಸ್ತ ತೋರಿಸಿದ ಹಾದಿ, ನೀವು ಆ ಹಾದಿಯಲ್ಲಿ ಸಾಗುತ್ತಿದ್ದೀರಾ ಅಥವಾ ಅದನ್ನು ಬಿಟ್ಟು ಅಗಲಿ ಹೋಗುತ್ತಿದ್ದೀರಾ? ಯೇಸು ಕ್ರಿಸ್ತನೊಬ್ಬನೇ ನಿಮ್ಮ ಪಾಪಗಳನ್ನು ಕ್ಷಮಿಸುವವರು. ಆತನ ನಾಮದ ನಿಮಿತ್ತವಾಗಿ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟವು, ಏಕೆಂದರೆ ಯೇಸು ಕ್ರಿಸ್ತನ ನಾಮವೇ ಎಲ್ಲಕ್ಕಿಂತ ಮೇಲಾದ ಉನ್ನತವಾದ ನಾಮವಾಗಿದೆ. ನಿಮ್ಮ ಜೀವನದಲ್ಲಿ ಎಲ್ಲ ತಪ್ಪುಗಳಿಗೂ ನಿಮಗೆ ಕ್ಷಮೆ ಅವಶ್ಯ. ಎಂತಹ ತಪ್ಪೇ ಆಗಿದ್ದರೂ ನೀವು ಪಶ್ಚಾತ್ತಾಪಪಟ್ಟು ಮನ ತಿರುಗುವಾಗ ಪ್ರಭು ನಿಮ್ಮನ್ನು ಕ್ಷಮಿಸಿ ಆಶೀರ್ವದಿಸುವರು. ಪರರ ದೋಷವನ್ನು ಲಕ್ಷಿಸದಿರುವುದು ಅವನಿಗೆ ಭೂಷಣ ಎಂದು ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಾವು ಓದಬಹುದು. ನೀವು ಇತರರನ್ನು ಕ್ಷಮಿಸುವಾಗ ಪ್ರಭು ಕ್ರಿಸ್ತ ನಿಮ್ಮ ಅಪರಾಧಗಳನ್ನು ಕ್ಷಮಿಸಿ ಪರಲೋಕವನ್ನು ಸ್ವಾಧೀನಪಡಿಸಿಕೊಳ್ಳುವಂತೆ ಮಾಡುವರು. ಆತ್ಮೀಯರೇ, ಪರರು ನಿಮಗೆ ವಿರೋಧವಾಗಿ ಮಾಡುವ ತಪ್ಪುಗಳನ್ನು ನೀವು ಕ್ಷಮಿಸಿ ಮರೆತು ಬಿಡಬೇಕು. ಕಹಿಯು ನಿಮ್ಮ ಮನದಾಳದಲ್ಲಿ ಬೇರೂರಿ ಆಳವಾಗಿ ಸಾಗದಂತೆ ನೋಡಿಕೊಳ್ಳಬೇಕು. ಅದು ವಿಷದ ಬೀಜವಾಗಿ ನಿಮ್ಮ ಅಂತರಂಗದಲ್ಲಿ ಎದೆಯಾಳದಲ್ಲಿ ಹೂತುಕೊಳ್ಳುವಂತೆ ಮಾಡಬಾರದು. ನಿಮ್ಮೊಳಗೆ ಎಂತಹ ಸ್ವಭಾವಗಳುಂಟು? ಇತರರು ಮಾಡಿದ ತಪ್ಪುಗಳನ್ನು ಅಪರಾಧಗಳನ್ನು ಕ್ಷಮಿಸುವವರಾಗಿದ್ದೀರಾ? ಮತ್ತಾಯ ಶುಭ ಸಂದೇಶ 6ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ನೀವು ಇತರರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವರು ಎಂದು ಪ್ರಭು ನಮಗೆ ನೆನಪಿಸುತ್ತಾರೆ. ಆತ್ಮೀಯರೇ, ಯೆಶಾಯ ಪ್ರವಾದಿಯ ಗ್ರಂಥ 44ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ದೇವರು ಆಡುವ ಮಾತುಗಳು, ನಿನ್ನ ದ್ರೋಹಗಳನ್ನು ಮಂಜಿನಂತೆ ಪರಿಹರಿಸಿದ್ದೇನೆ, ನಿನ್ನ ಪಾಪಗಳನ್ನು ಮೋಡದಂತೆ ಹಾರಿಸಿದ್ದೇನೆ, ನಿನ್ನನ್ನು ವಿಮೋಚಿಸಿದ್ದೇನೆ, ನನ್ನ ಕರೆಗೆ ತಿರುಗಿಕೋ ಎಂದು ಅವರು ನಮ್ಮನ್ನು ಆಹ್ವಾನಿಸುತ್ತಾ ಇದ್ದಾರೆ.
ನಾವು ಮುಕ್ತವಾಗಿ ಪಾಪದಲ್ಲಿ ಬೀಳುತ್ತೇವೆ. ನಾವು ಮುಕ್ತವಾಗಿ ಇತರರ ತಪ್ಪು ಮಾರ್ಗದಲ್ಲಿ ಸಮರ್ಪಿಸಿಕೊಳ್ಳುತ್ತೇವೆ. ನಾವು ಮುಕ್ತವಾಗಿ ದುರಾಚಾರದಲ್ಲಿ ಬೀಳುತ್ತೇವೆ. ನಾವು ಇತರರು ನೀಡುವ ದುರ್ಮಾರ್ಗದಲ್ಲಿ ಉಚಿತವಾಗಿ ನಡೆಯುತ್ತೇವೆ ಹಾಗೂ ಖಚಿತವಾಗಿ ದೇವರ ಶಾಪಕ್ಕೆ ಗುರಿಯಾಗುವ ಒಂದು ಪರಿಸರಕ್ಕೆ ಒಕ್ಕುತ್ತೇವೆ. ಆದರೆ ಪ್ರಭು ತಮ್ಮ ಜೀವನದ ಮುಖಾಂತರ, ತಮ್ಮ ವಾಕ್ಯದ ಮುಖಾಂತರ ನಮಗೆ ನೀಡುವ ಒಂದು ಆದೇಶ ಹಾಗೂ ಉದಾಹರಣೆ ತುಂಬಿದ ವಾಕ್ಯಗಳು, ಉಚಿತವಾಗಿ ಕ್ಷಮಿಸಿರಿ, ಉಚಿತವಾಗಿ ಧಾರಾಳತನದಿಂದ ದಯಾವಂತರಾಗಿರಿ, ಉಚಿತವಾಗಿ ಇತರರಿಗೆ ನಿಮ್ಮ ಪ್ರೀತಿಯನ್ನು ಸಾರಿರಿ. ಆಗ ಯೆಶಾಯ ಪ್ರವಾದಿಯ ಮುಖಾಂತರ ದೇವರ ವಾಕ್ಯಗಳು, ನಿನ್ನ ದ್ರೋಹಗಳನ್ನು ಮಂಜಿನಂತೆ ಕರಗಿಸಿದ್ದೇನೆ, ನಿನ್ನ ಪಾಪಗಳನ್ನು ಮೋಡದಂತೆ ಹಾರಿಸಿದ್ದೇನೆ ಎಂದು ಹೇಳುವ ಆ ವಾಕ್ಯಕ್ಕೆ ನಾವು ಪಾತ್ರರಾಗುವೆವು. ಆತ್ಮೀಯರೇ, ಪ್ರಭು ಕ್ರಿಸ್ತರು ಶುಭ ಸಂದೇಶದಲ್ಲಿ 7 ಸಲವಲ್ಲ 770 ಸಲ ಕ್ಷಮಿಸಿ ಎಂದು ನೀಡುವ ಆ ಕರೆಗೆ ಓಗುಟ್ಟವರಾಗಿ ನಮ್ಮನ್ನೇ ಸಮರ್ಪಿಸಿಕೊಳ್ಳೋಣ ಹಾಗೂ ಧಾರಾಳ ಮನಸ್ಸಿನಿಂದ ಕ್ಷಮೆ ನೀಡುವ ಆ ಔದಾರ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಹಾಗೂ ಇದಕ್ಕಾಗಿ ಬೇಕಾದ ಎಲ್ಲ ಕೃಪಾಶೀರ್ವಾದಗಳನ್ನು ಪ್ರಭು ನಮಗೆ ದಯಪಾಲಿಸಲಿ ಎಂದು ಮುಂದುವರಿದು ಈ ದಿವ್ಯ ಬಲಿ ಪೂಜೆಯಲ್ಲಿ ಬೇಡೋಣ. ಆಮೇಲೆ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ವಿಶ್ವಾಸಿಸುತ್ತೇವೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇವೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯರಲ್ಲಿ ಜನಿಸಿದರು. ಮೋಸೆಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೆ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಕೇವಲ 6 ಸಾಲುಗಳಿರುವ ಪರಲೋಕ ಪ್ರಾರ್ಥನೆಯಲ್ಲಿ ಒಂದು ಇಡೀ ಸಾಲನ್ನು ಯೇಸು ಸ್ವಾಮಿ ಕ್ಷಮೆಗೆ ಮೀಸಲಿಟ್ಟರು. ನಮ್ಮ ಬದುಕಿನಲ್ಲಿ ಕ್ಷಮಿಸುವ ಔದಾರ್ಯ ಮತ್ತು ಕ್ಷಮೆ ಪಡೆಯುವ ಅರ್ಹತೆಗಾಗಿ ಈಗ ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರೀತಿ ಕ್ಷಮೆಯ ಸಾಕಾರ ಮೂರ್ತಿಗಳಾಗಿರಬೇಕಾದ ವಿಶ್ವಗುರು ಫ್ರಾನ್ಸಿಸ್, ವಿಶ್ವದ ಎಲ್ಲ ಧರ್ಮಾಧ್ಯಕ್ಷರುಗಳು ಹಾಗೂ ಗುರುಗಳು ಕ್ಷಮೆಯ ಮೌಲ್ಯವನ್ನು ಕೇವಲ ಬೋಧನೆಗೆ ಸೀಮಿತಗೊಳಿಸದೆ ತಮ್ಮ ಕ್ರಿಯೆಗಳಲ್ಲಿ ಪ್ರಚುರಪಡಿಸುವಂತೆ ಪ್ರಾರ್ಥಿಸೋಣ. ಕರುಣಾಳುವೆ ಅನುಪಮ ಬೆಳಕೇ, ನೀಡು ಈ ಪ್ರಾರ್ಥನೆ. ಪ್ರಾಯಶ್ಚಿತ್ತ ಮತ್ತು ಕ್ಷಮೆ ಪರಸ್ಪರ ಪೂರಕಾಂಶಗಳು ಇಂದರಿತು. ಕ್ಷಮೆ ನೀಡುವ ಔದಾರ್ಯದೊಂದಿಗೆ ಕ್ಷಮೆಗಾಗಿ ಹಂಬಲಿಸುವ ದೀನತೆಯನ್ನು ನಾವು ಪಡೆಯುವಂತೆ ಪ್ರಾರ್ಥಿಸೋಣ. ಕರುಣಾಳುವೆ ಅನುಪಮ ಬೆಳಕೇ,
ಪೌಲರ ನುಡಿಯಂತಿ ಕೊರೋನಾ ಸಂಕಷ್ಟದಲ್ಲಿ ಪ್ರಭು ಯೇಸುವೆ ನಮ್ಮ ಆಶ್ರಯವು ಧೈರ್ಯವು ಮತ್ತು ಭರವಸೆಯೂ ಆಗಿರಲೆಂದು ಪ್ರಾರ್ಥಿಸೋಣ. ಕರುಣಾಳುವೆ ಅನುಪಮ ಬೆಳಕೆ, ಕೇಳು ಈ ಪ್ರಾರ್ಥನೆ. ದಯಾಮಯ ದೇವರೇ, ನೀವಿದ್ದ ಪ್ರೀತಿ, ಕ್ಷಮೆ, ಔದಾರ್ಯದಿಂದಾಗಿ ನಮ್ಮ ಬದುಕು ಹೊಸ ರೂಪ ಪಡೆದಿದೆ. ನಮ್ಮ ಜೀವನ ಹಾಗೂ ಮರಣದಲ್ಲಿ ನಾವು ನಿಮಗೆ ಸೇರಿದವರಾಗಿ ಬಾಳುವಂತೆ ನಮಗೆ ನಿಮ್ಮ ಕೃಪೆಯನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಅದೇ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ನುಡಿಯು ಈ ಬಲಿಯು ನಿನಗೋಗಿದೆ, ಕಾಣಿಕೆ ಸ್ವೀಕರಿಸದ ಈ ಮನಸ್ಸು ಈ ಹೃದಯ ನಿನ್ನ ಬೇಡಿದೆ, ನನ್ನನ್ನೇ ಸ್ವೀಕರಿಸದ ನಿನ್ನನ್ನೇ ನನಗಾಗಿ ನೀಡಬ, ನನ್ನನ್ನು ನಿನ್ನಂತೆ ನೀ ಮಾಡಬ. ಈ ನುಡಿಯು ಈ ಬಲಿಯು ನಿನಗೋಗಿದೆ, ಕಾಣಿಕೆ ಸ್ವೀಕರಿಸಬ. ನಿನ್ನನ್ನೇ ನೀ ಮರೆತು ಪರರನ್ನು ಸಲಹಿ ಹಸಿದಿರುವ ಜನರಿಗೆ ಭೋಜನವಿತ್ತೆ. ನಿನ್ನನ್ನೇ ನೀ ಮರೆತು ಪರರನ್ನು ಸಲಹಿ ಹಸಿದಿರುವ ಜನರಿಗೆ ಭೋಜನವಿತ್ತೆ. ಭೋಜನ ನೀಡಿ ಪೋಷಿಸಿದೆ, ಪ್ರೀತಿ ಕಲಿಸಿದೆ. ಓ ಕ್ರಿಸ್ತ, ನಿನ್ನಂತೆ ನಾನಾಗಲು ಆ ಪ್ರೀತಿ ಕಲಿಸವ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಮ್ಮ ದೀನ ಕೋರಿಕೆಗಳನ್ನು ದಯೆಯಿಂದ ಈಕ್ಷಿಸಿರಿ. ನಿಮ್ಮ ಸೇವಕರ ಈ ಅರ್ಪಣೆಗಳನ್ನು ಕರುಣೆಯಿಂದ ಅಂಗೀಕರಿಸಿರಿ. ಹೀಗೆ ನಿಮ್ಮ ನಾಮದ ಗೌರವಾರ್ಥ ಸಲ್ಲಿಸುವ ಅರ್ಪಣೆಯು ಸರ್ವರ ರಕ್ಷಣೆಗೆ ಉಪಯುಕ್ತವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದೆ. ನಮ್ಮ ಪ್ರಭು ಕ್ರಿಸ್ತರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ವಿಶ್ವಕ್ಕೆ ಬುನಾದಿಯನ್ನು ಹಾಕಿ ಕಾಲಗಳ ಋತುಗಳ ಬದಲಾವಣೆಯನ್ನು ಏರ್ಪಡಿಸಿದ್ದೀರಿ. ಮಾನವನು ನಿಮ್ಮ ಹೋಲ್ವಿಕೆಯಲ್ಲಿ ರೂಪಿಸಿ
ನಿಮ್ಮ ಅದ್ಭುತ ವಿಶ್ವದ ಒಡೆಯನನ್ನಾಗಿ ಮಾಡಿದ್ದೀರಿ. ಅವನು ನೀವು ಸೃಷ್ಟಿಸಿದ ಎಲ್ಲದರ ಮೇಲೂ ನಿಮ್ಮ ನಾಮದಲ್ಲಿ ಒಡೆತನ ನಡೆಸುವಂತೆಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹತ್ ಕಾರ್ಯಗಳಲ್ಲಿ ನಿಮ್ಮನ್ನು ಸದಾ ಸ್ತುತಿಸುವಂತೆಯೂ ಅವನನ್ನು ನೇಮಿಸಿದ್ದೀರಿ. ಆದುದರಿಂದ ಸಕಲ ಸಂತರೊಡನೆ ಸೇರಿ ನಾವು ನಿಮ್ಮನ್ನು ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು, ಕರ್ತರು ದೇವರು ಪರಿಶುದ್ಧರು. ಇಹ ಫಲ ನಿಮ್ಮಯ ಮಹಿಮೆಯಿಂದ ಎಂದು ತುಂಬಿದೆ. ಈಶನ ನಾಮದಿ ಬರುತ್ತಿರ ಕ್ರಿಸ್ತಗೆ ಅಳಿಯೆಲ್ಲರೂ ಹೋಸಾನ ಹೋಸನ 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 ಹೋಸಾನ. ದಾವಿದ ಕುವರಗೆ ಹೋಸಾನ, ಮೌನತ ದೇವಗೆ ಹೋಸಾನ. ಕರ್ತನ ನಾಮದಿ ಬರುವವರು ಆಶೀರ್ವದಿತರು. ಕರ್ತನ ಪ್ರೀತಿಯ ಜನತೆಗೆ ಸಾರಿದ ಯೇಸು ಕ್ರಿಸ್ತಗೆ ಹೋಸಾನ ಹೋಸನ 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 ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಬಲಿ ಕಾಣಿಕೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೊಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ, ಅವರ ಪುನರುತ್ಥಾನವನ್ನು ನಿರೀಕ್ಷಿಸುತ್ತೇವೆ.
ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸುವುದಕ್ಕೆ ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕು ಎಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಒಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿ ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೇಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಜ್ಞೆಯಿಂದ ಪ್ರೇರಿತರಾಗಿ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ತಂದೆ ದೇವರೇ, ಸ್ವರ್ಗದ ಒಡೆಯರೇ, ನಿಮ್ಮ ನಾಮವು ಪರಮ ಪೂಜ್ಯವು, ಪರಮ ಪೂಜ್ಯವು. ನಿಮ್ಮ ರಾಜ್ಯವು ಧರೆಗೆ ಇಳಿಯಲಿ, ನಿಮ್ಮ ಚಿತ್ತವು ಸ್ವರ್ಗದಂದಲಿ. ನಿಮ್ಮ ರಾಜ್ಯವು ಧರೆಗೆ ಇಳಿಯಲಿ, ನಿಮ್ಮ ಚಿತ್ತವು ಸ್ವರ್ಗದಂದಲಿ. ಭೂಮಿಯ ಎಲ್ಲೆಡೆ ನಿತ್ಯ ನಡೆಯಲಿ, ಭೂಮಿಯ ಎಲ್ಲೆಡೆ ನಿತ್ಯ ನಡೆಯಲಿ. ನಮ್ಮ ನಿತ್ಯದ ಅನ್ನ ಪಾನವ ಇಂದು ನೀಡುತ್ತಾ ಸಲಹು ತಂದೆ, ನಾವು ಕ್ಷಮಿಪೆವು ತಪ್ಪಿತಸ್ಥರ, ನಮ್ಮ ತಪ್ಪನು ಕ್ಷಮಿಸು ತಂದೆಯೇ. ನಾವು ಕ್ಷಮಿಸುವು ತಪ್ಪಿತಸ್ಥರ, ನಮ್ಮ ತಪ್ಪನ್ನು ಕ್ಷಮಿಸು ತಂದೆಯೇ. ದುಷ್ಟ ಶಕ್ತಿ ನಮ್ಮ ಬಿಡಿಸುತ್ತ ನಿಮ್ಮ ಪದದಲ್ಲಿ
ತಂದೆ ದೇವರೇ, ಸ್ವರ್ಗದ ಒಡೆಯರೇ, ನಿಮ್ಮ ನಾಮವು ಪರಮ ಪೂಜ್ಯವು, ಪರಮ ಪೂಜ್ಯವು. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ದಯೆಯಿಂದ ದಯಪಾಲಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರವು ಅಧಿಕಾರ ಮಹಿಮೆಯು ಎಂದೆಂದು ಜಗದಲ್ಲಿ ನಿಮ್ಮದೇ ತಂದೆ, ನಿಮ್ಮದೇ ತಂದೆಯೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಸಮರ್ಥಿಸಿಕೊಳ್ಳೋಣ. ಲೋಕದ ಪಾಪಗಳ ಪರಿಹರಿಸಲು ಬಂದ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳ ಪರಿಹರಿಸಲು ಬಂದ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳ ಪರಿಹರಿಸಲು ಬಂದ ದೇವರ ಕುರಿಮರಿಯೇ, ಶಾಂತಿಯ ನೀಡೆ ಮಗೆ, ಶಾಂತಿಯ ನೀಡೆ ಮಗೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಸ್ವೀಕಾರ ನಮ್ಮನ್ನು ನ್ಯಾಯ ತೀರ್ಪಿಗೂ ಖಂಡನೆ ಗುರಿ ಮಾಡದಿರಲಿ. ಆದರೆ ನಿಮ್ಮ ಪ್ರೀತಿಮಯ ದಯೆಯಿಂದ ನಮ್ಮ ದೇಹಾತ್ಮಕ ರಕ್ಷಣೆ ಹಾಗೂ ಗುಣಪಡಿಸುವ ಸಿದ್ಧೌಷಧಿಯಾಗಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಏನು ಮಾತನಾಡಿ ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ರಕ್ತ ನಮ್ಮನ್ನು ಕಾಪಾಡಲಿ. ಆಮೇಲೆ ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾವು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ. ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೇನ್.
ಸೋದರ ಪ್ರೇಮದ ಸಾಗರದಲ್ಲಿ ದೇವರ ಪ್ರೇಮವು ಹೊರಗಿರುವುದಲ್ಲ ಹೊರಗಿರುವುದಲ್ಲ. ಸೋದರ ಪ್ರೇಮದ ಸಾಗರದಲ್ಲಿ ದೇವರ ಪ್ರೇಮವು ಅಡಗಿರುವುದಲ್ಲ ಅಡಗಿರುವುದಲ್ಲ. ಪ್ರೇಮವ ಪಾಲಿಪ ಜನರು ದೇವರ ಆಶಯ ಎಂದಿಗೂ ಪಡೆವರು. ಪ್ರೇಮವ ಜನರು ದೇವರ ಆಶ್ರಯ ಎಂದಿಗೂ ಪಡೆವರು. ಸೋದರ ಪ್ರೇಮದ ಸಾಗರದಲ್ಲಿ ದೇವರ ಪ್ರೇಮವು ಅಡಗಿರುವುದಲ್ಲ ಅಡಗಿರುವುದಲ್ಲ. ದೇವರ ಪ್ರೇಮವು ಪಸರಿಸುವಲ್ಲಿ ಕರ್ತನ ರಾಜ್ಯವು ನೆಲೆಸುವುದಲ್ಲಿ. ದೇವರ ಪ್ರೇಮವು ಪಸರಿಸುವಲ್ಲಿ ಕರ್ತನ ರಾಜ್ಯವು ನೆಲೆಸುವುದಲ್ಲಿ. ಸೋದರ ಪ್ರೇಮದ ಸಾಗರದಲ್ಲಿ ದೇವರ ಪ್ರೇಮವು ಅಡಗಿರುವುದಲ್ಲ ಅಡಗಿರುವುದಲ್ಲ. ಸೋದರ ಪ್ರೇಮದ ಸಾಗರದಲ್ಲಿ ದೇವರ ಪ್ರೇಮವು ಅಡಗಿರುವುದಲ್ಲ ಅಡಗಿರುವುದಲ್ಲ. ಸೋದರ ಪ್ರೇಮದ ಸಾಗರದಲ್ಲಿ ದೇವರ ಪ್ರೇಮವು ಅಡಗಿರುವುದಲ್ಲ ಅಡಗಿರುವುದಲ್ಲ. ಪ್ರಾರ್ಥಿಸೋಣ. ಪ್ರಭು, ಗುಣಪಡಿಸುವ ನಿಮ್ಮ ದಯಾ ಕಾರ್ಯವನ್ನು ನಮ್ಮಲ್ಲಿ ಸಂಪೂರ್ಣಗೊಳಿಸಿರಿ. ನಮ್ಮನ್ನು ನಿಮ್ಮ ದಯೆಯಿಂದ ಪರಿಪೂರ್ಣಗೊಳಿಸಿರಿ ಮತ್ತು ಆಧರಿಸಿರಿ. ಹೀಗೆ ನಾವು ಎಲ್ಲದರಲ್ಲೂ ನಿಮಗೆ ಮೆಚ್ಚುಗೆಯಾಗಿ ಬಾಳುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿಪೂಜೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಮೋ ಪ್ರಾಣಿಯೇ ದಯಾದಾಯಿಯೇ, ನಮೋ ಜೀವನೇ ಆಶ್ರಯವೇ, ಪ್ರಸಾದ ಪೂರ್ಣೆ ಪರಮ ಪುನೀತನೇ, ನಮೋ ಭಕ್ತರ ಭಾರತಿಯೇ. ನಮೋ ರಾಣಿ ದಯಾದಾಯಿ, ನಮೋ ಜೀವನೇ ಆಶ್ರಯವೇ,
ಉರುಳೆ